ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ಎಕ್ಸಾಮ್ ಸಿಲೆಬಸ್ ಏನಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವು ಇಷ್ಟು ದಿನ ಕಾಯ್ತಾ ಇದ್ದಂತಹ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ನೋಟಿಫಿಕೇಷನ್ ಸಹ ಬಿಟ್ಟರು. ಅದಕ್ಕೆ ನಾನು ಇವತ್ತಿನಿಂದ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ನೀವು ಡೈರೆಕ್ಟಾಗಿ ಕ್ಲಾಸ್ ಕೇಳೋಕ್ಕಿಂತ ಮುಂಚೆ ಮೊದಲು ಸಿಲೆಬಸ್ ಏನಿದೆ, ಏನು ಓದ್ಕೋಬೇಕು, ಏನೇನೆಲ್ಲ ಓದ್ಕೋಬೇಕು, ಪ್ರತಿಯೊಂದು ಮಾಹಿತಿಯನ್ನು ಫಸ್ಟ್ಗೆ ತಿಳ್ಕೋಬೇಕು. ಅದಕ್ಕಾಗಿ ನಾನು ಮೊದಲು ಸಿಲೆಬಸ್ ವಿಡಿಯೋ ಮಾಡಿದ್ದೀನಿ. ಹಲವಾರು ಜನ ಯೂಟ್ಯೂಬ್ನಲ್ಲಿ ಆಲ್ರೆಡಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಸಿಲೆಬಸ್ನ ಮಾಡಿದ್ದಾರೆ. ಆದರೆ ಅವರು ಭಾರತ ಸಂವಿಧಾನ, ಭಾರತ ಇತಿಹಾಸ ಈ ರೀತಿ ಓದ್ಕೋ ಅಂತ ಹೇಳಿದ್ದಾರೆ. ಆದರೆ ಅದರ ಒಳಗಡೆ ಏನು ಓದ್ಕೋಬೇಕು, ಈ ಪ್ರಚಲಿತ ಘಟನೆ ಒಳಗಡೆ ಏನು ಓದ್ಕೋಬೇಕು ಅಂತ ಹೇಳಿಲ್ಲ. ಅದಕ್ಕಾಗಿ ನಾನು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಎರಡು ಪೇಪರ್ಗಳಿರ್ತವೆ. ಪೇಪರ್ 1 ಹಾಗೆ ಪೇಪರ್ 2 ಈ ರೀತಿ ಎರಡು ಪೇಪರ್ಗಳಿರ್ತವೆ. ಮೊದಲನೆಯ ಪೇಪರ್ನಲ್ಲಿ ಏನೇನಿರುತ್ತೆ, ಪ್ರಚಲಿತ ಘಟನೆಗಳು. ಇದ್ರ ಬಗ್ಗೆ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟು ಈಗ ದೈನಂದಿನ ಗ್ರಹಿಕೆ ವಿಷಯಗಳು, ಹೌದಾ, ಆ ರೀತಿ ಬರ್ತವೆ. ಭಾರತದ ಸಂವಿಧಾನ, ಹಾಗೆ ಭಾರತದ ಇತಿಹಾಸ, ಮುಖ್ಯವಾಗಿ ಕರ್ನಾಟಕದ ಇತಿಹಾಸ. ಭಾರತದ ಇತಿಹಾಸವನ್ನು ನೋಡಬೇಕು, ಅದರಲ್ಲಿ ಕರ್ನಾಟಕದ ಇತಿಹಾಸವನ್ನು ನೋಡಬೇಕು. ಹಾಗೆ ಭಾರತದ ಭೂಗೋಳಶಾಸ್ತ್ರ ಹಾಗೂ ಕರ್ನಾಟಕದ ಭೂಗೋಳಶಾಸ್ತ್ರ. ಇದ್ರ ಬಗ್ಗೆ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ, ಇದ್ರ ಬಗ್ಗೆ ಇದ್ರ ಒಳಗಡೆ ಏನೇನು ಓದ್ಕೋಬೇಕು ಅಂತ ನಾನು ಹೇಳ್ತೀನಿ ಮುಂದೆ. ಹಾಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ, ಈ ರೀತಿ ಇದು ಪೇಪರ್ 1ನಲ್ಲಿ ಬರುವಂತಹ ಸಿಲೆಬಸ್ಸು, ಹೌದಾ. ಇದ್ರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಮೊದಲನೆಯದು ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಅಂದರೆ ಡೈಲಿ ಕರೆಂಟ್ ಅಫೇರೆನ್ಸ್. ಈಗ ಇದು ಪೇಪರ್ 1 ಇದು ಸಿಲೆಬಸ್ಸು. ಡೈಲಿ ಕರೆಂಟ್ ಅಫೇರೆನ್ಸ್ನ ನೋಡಬೇಕು. ಏನು ನೋಡಬೇಕು ಅದರಲ್ಲಿ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯೂಸ್ ಅಥವಾ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿ. ನಾನು ಇಂಗ್ಲೀಷ್ ಮೀಡಿಯಮು ಮತ್ತು ಕನ್ನಡ ಮೀಡಿಯಮ್ ಇಬ್ಬರಿಗೂ ಅರ್ಥ ಆಗಲಿ ಅಂತ ಈ ಸೈಡ್ ಕನ್ನಡ ಮೀಡಿಯಮ್ ಹಾಗೆ ಈ ಸೈಡ್ ಇಂಗ್ಲೀಷ್ನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದು ಬೇಕಾದರೆ ನಾನು ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಗ್ರೂಪ್ಗೆ ಹಾಕ್ತೀನಿ ನಾನು, ಅದನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ನೋಟ್ಸ್ ಮಾಡ್ಕೋಬೇಕು. ಮೊದಲನೇದಾಗಿ ಸಿಲೆಬಸ್ನ ನೋಟ್ಸ್ ಮಾಡ್ಕೋಬೇಕು. ಕರೆಂಟ್ ಅಫೇರೆನ್ಸ್ನಲ್ಲಿ ಏನೇನು ನೋಡ್ಕೋಬೇಕಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿ, ಕ್ರೀಡಾ ಘಟನೆಗಳು, ಹಾಗೆ ಪ್ರಶಸ್ತಿ ಮತ್ತು ಗೌರವಗಳ ಬಗ್ಗೆ ನೋಡ್ಕೋಬೇಕು. ಹಾಗೆ ಇತ್ತೀಚಿನ ಸರ್ಕಾರದ ಯೋಜನೆಗಳು, ಅಂದರೆ ಸರ್ಕಾರ ಈಗೇನು ಯೋಜನೆಗಳನ್ನು ತಂದಿರುತ್ತೆ ನೋಡಿ ರೀಸೆಂಟಾಗಿ, ಅವುಗಳನ್ನು ನೋಡಬೇಕು. ಹಾಗೆ ಪ್ರಮುಖ ರಾಜಕೀಯ ಬೆಳವಣಿಗೆಗಳು, ಕರ್ನಾಟಕ ರಾಜಕೀಯದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗಿದೆ ಹಾಗೂ ಭಾರತದ ರಾಜಕೀಯದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗಿದೆ ಅದನ್ನು ಸಹ ನಾವು ನೋಡ್ಕೋಬೇಕು. ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನವೀಕರಣಗಳು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಅಪ್ಡೇಟ್ಗಳು ಏನೇನಾಗಿರ್ತವೆ ಅದನ್ನು ನೋಡ್ಕೋಬೇಕು. ಆಪ್ಷನ್ ಇದ್ರದ್ದು ಬಿ ಅಂತ ಇದೆ ನೋಡಿ, ಇದು ಡೈಲಿ ಕಾನ್ಫರೆನ್ಸ್ ವಿಷಯಗಳು. ಅಂದರೆ ನೀವು ಕರೆಂಟ್ ಅಫೇರೆನ್ಸ್ನ ಓದ್ಕೊಂಡಿರ್ತೀರ ನೋಡಿ, ಅದನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅದ್ರ ಮೇಲೆ ಒಂದಿಷ್ಟು ಕ್ವಶನ್ಸ್ಗಳು ಬರ್ತವೆ ಅಷ್ಟೇ. ಇನ್ನು ಭಾರತ ಸಂವಿಧಾನದಲ್ಲಿ ಏನೇನು ಓದ್ಕೋಬೇಕು ಅಂದರೆ ಭಾರತ ಸಂವಿಧಾನದ, ಹೌದಾ, ಅದರಲ್ಲಿ ಏನೇನು ನೋಡ್ಕೋಬೇಕು, ಒಂದು ಮುನ್ನುಡಿ ಮತ್ತು ಉದ್ದೇಶಗಳು, ಅದನ್ನು ನೋಡ್ಕೋಬೇಕು. ಮೂಲಭೂತ ಹಕ್ಕುಗಳು ಹಾಗೆ ಮೂಲಭೂತ ಕರ್ತವ್ಯಗಳು, ಇದರ ಬಗ್ಗೆ ನಾನು ಭಾರತ ಸಂವಿಧಾನ ಅಂತ ವಿಡಿಯೋ ಸರಣಿಯನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿ ಒಂದು 10 ವಿಡಿಯೋಗಳನ್ನು ಹಾಕಿದ್ದೀನಿ. ಕಂಪ್ಲೀಟ್ ಭಾರತದ ಸಂವಿಧಾನ ಅದರಲ್ಲಿದೆ, ಅದನ್ನು ಸಹ ನೋಡಿ. ಹಾಗೆ ರಾಜನೀತಿ ನಿರ್ದೇಶಕ ತತ್ವಗಳು, ನಾನು ಮೂಲಭೂತ ಕರ್ತವ್ಯಗಳು, ಹಕ್ಕುಗಳು, ರಾಜನಿರ್ದೇಶಕ ತತ್ವಗಳು ಪ್ರತಿಯೊಂದರ ಮೇಲೇನೂ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಹಾಗೆ ತಿದ್ದುಪಡಿ ಕಾರ್ಯವಿಧಾನಗಳು, ಹಾಗೆ ನ್ಯಾಯಾಂಗ ಮತ್ತು ಸಂವಿಧಾನಿಕ ಅಧಿಕಾರಗಳು, ಇವುಗಳನ್ನು ನಾವು ಓದ್ಕೋಬೇಕಾಗುತ್ತೆ. ಇನ್ನು ಕರ್ನಾಟಕದ ವಿಶೇಷ ಉಲ್ಲೇಖದೊಂದಿಗೆ ಭಾರತದ ಇತಿಹಾಸ, ನಾವು ಭಾರತದ ಇತಿಹಾಸವನ್ನು ಕಂಪಲ್ಸರಿ ಓದಲೇಬೇಕು. ಅದರಲ್ಲಿ ವಿಶೇಷವಾಗಿ ಈ ಗ್ರಾಮಾಡಳಿತ ಅಧಿಕಾರಿ ಏನು ಹುದ್ದೆ ಇದೆ ನೋಡಿ, ಅದಕ್ಕೆ ಏನು ಓದಬೇಕು, ಕರ್ನಾಟಕದ್ದು ಒಂದು ಸ್ವಲ್ಪ ಓದ್ಕೋಬೇಕು. ಸ್ವಲ್ಪ ಅಂದರೆ ಭಾರತದ ಎಷ್ಟು ಓದಿರ್ತೀರ ನೋಡಿ, ಕರ್ನಾಟಕದ ಮೇಲೂ ಅಷ್ಟೇ ಓದ್ಕೋಬೇಕು. ಯಾವ ರೀತಿ, ಭಾರತದ ಪ್ರಾಚೀನ ಇತಿಹಾಸ, ಹೌದಾ, ಅದನ್ನು ನೋಡ್ಕೋಬೇಕು. ಮಧ್ಯಕಾಲೀನ ಇತಿಹಾಸವನ್ನು ನೋಡಬೇಕು. ಹಾಗೆ ಆಧುನಿಕ ಭಾರತದ ಇತಿಹಾಸವನ್ನು ನೋಡಬೇಕು. ನೆಕ್ಸ್ಟು
ಕರ್ನಾಟಕದ ಐತಿಹಾಸಿಕ ಸ್ಥಾನಗಳು. ಕರ್ನಾಟಕದ ಐತಿಹಾಸಿಕ ಸ್ಥಾನಗಳು ಅಂದರೆ ಕರ್ನಾಟಕದಲ್ಲಿ ಯಾವ್ಯಾವ ಐತಿಹಾಸಿಕ ಸ್ಥಾನಗಳು ಬರ್ತವೆ ನೋಡಿ, ಅದರ ಬಗ್ಗೆ ನಾವು ನೋಡ್ಕೋಬೇಕು. ಹಾಗೆ ಭಾರತದ ಸ್ವತಂತ್ರದಲ್ಲಿ ಕರ್ನಾಟಕದ ಪಾತ್ರ, ಅಂದರೆ ಭಾರತ ಸ್ವತಂತ್ರವಾಗುವಾಗ ಕರ್ನಾಟಕದ ಪಾತ್ರ ಏನಿತ್ತು ಅದರ ಪ್ರತಿಯೊಂದು ಮಾಹಿತಿಯನ್ನು ನಾವು ನೋಡ್ಕೋಬೇಕು. ಈ ಇತಿಹಾಸದ ಮೇಲೆ ನಾನು ಕಂಪ್ಲೀಟಾಗಿ ಕ್ಲಾಸ್ಗಳನ್ನು ಮಾಡಿಕೊಡ್ತೀನಿ ಫ್ರೀಯಾಗಿ. ಅದನ್ನು ನೋಡಿ. ಈ ಭಾರತ ಸಂವಿಧಾನದ ಮೇಲೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಭಾರತದ ಇತಿಹಾಸವನ್ನು ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೌಗೋಳಿಕತೆ ಅಂದರೆ ಜಿಯೋಗ್ರಫಿಯಲ್ಲಿ ಏನೇನೆಲ್ಲ ನೋಡ್ಕೋಬೇಕು. ಮೊದಲು ಭಾರತದ ಭೌತಿಕ ಭೂಗೋಳ ಅಂದರೆ ಭೌಗೋಳಿಕ ಲಕ್ಷಣಗಳು ಭಾರತದ್ದು ನೋಡ್ಕೋಬೇಕು. ನಂತರ ಹವಾಮಾನ ಮತ್ತು ಸಸ್ಯ ವರ್ಗದ ಬಗ್ಗೆ ನೋಡ್ಕೋಬೇಕು. ಪ್ರಮುಖ ನದಿಗಳು ಮತ್ತು ಪರ್ವತಗಳು. ಪ್ರಮುಖ ನದಿಗಳು ಭಾರತದ್ದು ನದಿಗಳನ್ನು ನೋಡ್ಕೋಬೇಕು, ಹಾಗೆ ಕರ್ನಾಟಕದ್ದು ನೋಡ್ಕೋಬೇಕು. ಇದರ ಮೇಲೂ ಸಹ ನಾನು ಕ್ಲಾಸ್ ಮಾಡ್ತೇನೆ. ಕರ್ನಾಟಕದ ಜಿಲ್ಲೆಗಳು ಹಾಗೂ ಭೌಗೋಳಿಕ ಲಕ್ಷಣಗಳು. ಕರ್ನಾಟಕದ ಎಲ್ಲ ಜಿಲ್ಲೆಗಳು ನಿಮಗೆ ಗೊತ್ತಿರಬೇಕು, ಅದರ ಭೌಗೋಳಿಕ ಲಕ್ಷಣಗಳು ನಿಮಗೆ ಗೊತ್ತಿರಬೇಕು. ಹಾಗೆ ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಗೊತ್ತಿರಬೇಕು. ನಾನು ಚಾಪ್ಟರ್ ವೈಸ್ ನಿಮಗೆ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೇನೆ. ಹಾಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳು, ಹೌದಾ, ಅದರಲ್ಲಿ ಏನೇನು ಓದ್ಕೋಬೇಕು. ರಾಜ್ಯ ಸರ್ಕಾರದ ರಚನೆ ಯಾವ ರೀತಿ ಆಗುತ್ತೆ, ಅದೇ ರೀತಿ ಸ್ಥಳೀಯ ಆಡಳಿತ, ಪಂಚಾಯತ್ ರಾಜ್ ಮತ್ತು ಪುರಸಭೆಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಆಡಳಿತ ವಿಭಾಗಗಳು, ಹಾಗೆ ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿ, ಈ ರೀತಿ ನಿಮಗೆ ಸಂಪೂರ್ಣ ಮಾಹಿತಿ ಇರಬೇಕು. ಹಾಗೆ ಕೆಲವು ಪ್ರದೇಶಗಳಿಗೆ ವಿಶೇಷ ನಿಬಂಧನೆಗಳು. ಈಗ ಜಮ್ಮು ಕಾಶ್ಮೀರದ 370 ಆರ್ಟಿಕಲ್ ಇದೆ ನೋಡಿ, ಆ ಥರ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು. ಸಿಲೆಬಸ್ ಏನು ಚೇಂಜ್ ಮಾಡಿದ್ರು ನೋಡಿ, ಇವುಗಳನ್ನು ಆ್ಯಡ್ ಮಾಡಿದ್ದಾರೆ. ಏನು, ಆರ್ಥಿಕ ಅಭಿವೃದ್ಧಿ ಯೋಜನೆಗಳು, ಹಾಗೆ ಗ್ರಾಮೀಣ ಅಭಿವೃದ್ಧಿ ಉಪಕ್ರಮಗಳು, ಹಾಗೆ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ಇದನ್ನೆಲ್ಲ ಫಸ್ಟ್ಗೆ ಏನು ಸಿಲೆಬಸ್ ಕೊಟ್ಟಿದ್ರು ನೋಡಿ, ನಾನು ಇದರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಈ ಸಿಲೆಬಸ್ ಇದ್ದಿದ್ದಿಲ್ಲ, ಇವುಗಳನ್ನೆಲ್ಲ ಅದರಲ್ಲಿ ಆ್ಯಡ್ ಮಾಡಿದ್ದಿಲ್ಲ. ಹಾಗೆ ಗ್ರಾಮೀಣ ಸಹಕಾರ ಸಂಘಗಳ ಬಗ್ಗೆ, ಕೃಷಿ ಬೆಳವಣಿಗೆ ಉಪಕ್ರಮಗಳು, ಇವುಗಳನ್ನು ಬಗ್ಗೆಯೂ ಸಹ ನಾನು ಸೋರ್ಸ್ನ ಹುಡುಕಿ ನಿಮಗೆ ಕ್ಲಾಸ್ಗಳನ್ನು ಮಾಡ್ತೀನಿ ಆದಷ್ಟು ಬೇಗ. ಹಾಗೆ ಪರಿಸರ ಸಮಸ್ಯೆಗಳು ಮತ್ತು ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು. ಪರಿಸರದ ಬಗ್ಗೆ ನಿಮಗೆ ಕ್ವಶನ್ನೇ ಕೇಳ್ತಾರೆ, ಅದು ಕರ್ನಾಟಕದ ಅಷ್ಟೇ ಕೇಳ್ತಾರೆ. ಕರ್ನಾಟಕದ ಪರಿಸರದ ಬಗ್ಗೆ ಕೇಳ್ತಾರೆ. ಏನು, ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳು, ಕರ್ನಾಟಕದಲ್ಲಿ ಜೀವವೈವಿಧ್ಯ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳು, ಸುಸ್ಥಿರ ಅಭಿವೃದ್ಧಿ ಉಪಕ್ರಮಗಳು. ಈ ರೀತಿ ಇದು GK ಪೇಪರ್, ಮೊದಲನೆಯ ಪೇಪರ್ ಸಿಲೆಬಸ್ ಈ ರೀತಿ ಇರುತ್ತೆ. ಇದರ ಮೇಲೆ ಪ್ರತಿಯೊಂದು ಚಾಪ್ಟರ್ ವೈಸ್ ನಿಮಗೆ ಕ್ಲಾಸ್ಗಳನ್ನು ಮಾಡಿ ಕೊಡ್ತೇನೆ. ಇನ್ನು ಪೇಪರ್ 2 ಸಿಲೆಬಸ್ ಏನೇನಿದೆ, ಜನರಲ್ ಇಂಗ್ಲೀಷ್, ಜನರಲ್ ಕನ್ನಡ, ಹಾಗೆ ಕಂಪ್ಯೂಟರ್ ನಾಲೆಜ್, ಈ 3 ನಿಮಗಿದೆ. ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಕೊಟ್ಟಿದ್ದೀನಿ. ಅದು ನಿಮ್ಗೆ ಯಾವುದು ಈಸಿ ಆಗುತ್ತೆ ನೋಡಿ, ಅದನ್ನು ನೋಡ್ಕೊಳ್ಳಿ. ಫಸ್ಟು ಕನ್ನಡ ಭಾಷೆ ಅಂದರೆ ಕನ್ನಡ ಗ್ರಾಮರ್ನಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂದರೆ ವ್ಯಾಕರಣ ಮತ್ತು ಸಿಂಟ್ಯಾಕ್ಸ್, ಅಂದರೆ ಕನ್ನಡ ಗ್ರಾಮರ್ ಬಗ್ಗೆ ನಿಮಗೆ ಕ್ವಶನ್ ಕೇಳ್ತಾರೆ. ಶಬ್ದಕೋಶ ಮತ್ತು ಭಾಷಾ ವೈಶಿಷ್ಟ್ಯದ ಬಗ್ಗೆ ನಿಮಗೆ ಕ್ವಶನ್ನ ಕೇಳ್ತಾರೆ. ಮತ್ತು ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ ಅಂದರೆ ಓದುವ ಮತ್ತು ಬರೆಯುವ ಕೌಶಲ್ಯಗಳನ್ನು ಕೇಳ್ತಾರೆ. ಇದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಏನು ಬರೆಯೋದಿರಲ್ಲ. ಹಾಗೆ ಕನ್ನಡ ಸಾಹಿತ್ಯದ ಬಗ್ಗೆ ಹಾಗೂ ಪ್ರಸ್ತುತ ಬಳಕೆ ಮತ್ತು ಪ್ರವೃತ್ತಿಗಳು, ಜ್ಞಾನದೇಶೀಯ ಪದಗಳು, ಈ ರೀತಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇದು ಕಂಪ್ಲೀಟ್ ಕನ್ನಡ ಗ್ರಾಮರ್. ಈ ಕಂಪ್ಲೀಟ್ ಕನ್ನಡ ಗ್ರಾಮರ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾವ ರೀತಿ ಅಂದರೆ MCQ ಕ್ವಶನ್ಸ್ಗಳು ಸುಮಾರು ಒಂದು 23 ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಹಾಕಿದ್ದೀವಿ. ಅವುಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿರ್ತವೆ. ಅವುಗಳನ್ನು ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಯಾವ ರೀತಿ ಅಂದರೆ ನಾನು ನಿಮಗೆ ಕನ್ನಡ ಗ್ರಾಮರ್ ಓದ್ಕೊಳ್ಳೋಕ್ಕಂತ ಒಂದು 2 PDF ಕೊಟ್ಟಿದ್ದೀನಿ. ಆ PDF ಓದ್ಕೊಂಡು ಡೈಲಿ ಒಂದೊಂದು ಚಾಪ್ಟರ್ ಓದ್ಕೊಂಡು ಡೈಲಿ ಒಂದೊಂದು ಚಾಪ್ಟರ್ ಕ್ವಶನ್ಸ್ಗಳನ್ನು ನೀವು ಆನ್ಸರ್ ಮಾಡ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಹಾಗೆ ಸಾಮಾನ್ಯ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಗ್ರಾಮರ್ನಲ್ಲಿ ಏನು ಕೇಳ್ತಾರೆ, ಕಂಪ್ಲೀಟ್ ನಿಮಗೆ ಗ್ರಾಮರ್ ಬರಬೇಕು. ಹಾಗೆ ವೆಕ್ಯಾಬ್ಲರಿ ಬರಬೇಕು. ವೆಕ್ಯಾಬ್ಲರಿ ಅಂದರೆ ಶಬ್ದ ಸಂಗ್ರಹ ಬರಬೇಕು. ಹಾಗೆ ಆ್ಯಂಟೋನಮ್ಸ್, ಸಿನೋನಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸು, ಹಾಗೆ ಐಟಮ್ಸ್ ಆ್ಯಂಡ್ ಫ್ರೇಸಸ್, ಇದೆಲ್ಲ ಬರಬೇಕು. ಇದಕ್ಕಾಗಿ ನಮ್ಮ ಹತ್ರ PDF ಇದೆ. ಯಾರಿಗೆ ಬೇಕೋ ಅವರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಬೇಕಾದರೆ ನಿಮಗೆ ಹಾಕ್ತೀನಿ. ಹಾಗೆ ಕಂಪ್ಯೂಟರ್ ಜ್ಞಾನ,
ಕಂಪ್ಯೂಟರ್ ನಾಲೆಜ್ ಮೇಲೆ ಇದ್ರ ಮೇಲೆ ಕ್ವಶನ್ ಇರುತ್ತೆ. ಏನು ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ಏನು ಬೇಸಿಕ್ ಕಂಪ್ಯೂಟರ್ ಆಪ್ರೇಷನ್ ಅಂದರೆ ಯಾವ ರೀತಿ ಕಂಪ್ಯೂಟರ್ ಇರುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅದರ ಎಲ್ಲ ಗೊತ್ತಿರಬೇಕು. ಸಾಫ್ಟ್ವೇರ್ ಅಂದರೆ ಏನು, ಹಾರ್ಡ್ವೇರ್ ಅಂದರೆ ಏನು, ಇಂಟರ್ನೆಟ್ ಅಂದರೆ ಏನು, ನೆಟ್ವರ್ಕಿಂಗ್ ಅಂದರೆ ಏನು, ಹಾಗೆ ಕಂಪ್ಯೂಟರ್ ಸೆಕ್ಯೂರಿಟಿ ಬಗ್ಗೆ, ರೀಸೆಂಟ್ ಟೆಕ್ನಾಲಜೀಸ್ ಅಡ್ವರ್ಟೈಸ್ಮೆಂಟ್ ಇದ್ರ ಬಗ್ಗೆಯೂ ಸಹ ನಿಮಗೆ ಸ್ವಲ್ಪ ಮಾಹಿತಿ ಇರಬೇಕು. ನಾನು ಇದ್ರ ಮೇಲೂ ಸಹ ಕ್ಲಾಸ್ಗಳನ್ನು ಮಾಡಿ ನಿಮಗೆ ಹಾಕ್ತೇನೆ. ಇದು ಗ್ರಾಮ ಆಡಳಿತ ಅಧಿಕಾರಿಯ ಸಿಲೆಬಸ್ ಆಗಿರುತ್ತೆ, ಎಕ್ಸಾಮ್ ಸಿಲೆಬಸ್ಸು. ಇದು ಮೊದಲನೆಯ ವಿಡಿಯೋ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಿಮಗೆ ಪ್ರತಿದಿನವೂ ಈ ಗ್ರಾಮ ಲೆಕ್ಕಾಧಿಕಾರಿಗೆ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೇನೆ. ಈ PDF ನನ್ನ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ನೀವು ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.